ಮೇಕಪ್ ಹೇಗ್ ಬಂದಿದೆ? ತುಂಬಾ ಚೆನ್ನಾಗಿದೆ. ನಿಜ ಹೇಳಿ, ನಾನು ಇಷ್ಟು ಚೆನ್ನಾಗಿ ಯಾವತ್ತೂ ಕಾಣಿಸ್ಲಿಲ್ಲ. ಇದೆಲ್ಲ ನಿಮ್ಮಿಂದಾನೆ. ಇಬ್ರು ಹಳ್ಳಿ ಗಮಾರ್ಗಳು ಒಬ್ರಿಗೊಬ್ರು ಹೇಗ್ ಹೊಗಳ್ಕೋತಾ ಇದಾರೆ ಅಂತ ನೋಡಿ. ಅವ್ರ ಖುಷಿನೇ ಅವ್ರಿಗೆ ದೊಡ್ಡದು. ಚಂದ್ರಿಕಾ, ಬಿಟ್ಟಾಕು, ಏನಾಗುತ್ತೋ ನೋಡು. ಶೋ ಸ್ಟಾರ್ಟ್ ಆಗಿದೆ. ಇನ್ 3-4 ಜನ ಆದ್ಮೇಲೆ ನಿಮ್ಮನ್ನೇ ಕರೀತಾರೆ. ಹೌದು. ಅಷ್ಟ್ರಲ್ಲಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಸರಿ. ಏನ್ರಿ ಇದು? ಹೋಗಿ ಹೋಗಿ ಅವಳ ಡಬ್ಬ ಸೀರೆ ಉಟ್ಕೋತಾಳ. ಅದ್ನೇ ತಗೊಂಡ್ ಹೋದ್ಲಲ್ಲ, ಅದ್ನೇ ಉಡ್ತಾಳೇನೋ. ಕರ್ಮ ನೋಡ್ರಿ ಇದು. ಇಷ್ಟು ದೊಡ್ಡ ಫ್ಯಾಷನ್ ಶೋಲಿ ಆಫ್ಟರ್ ಆಲ್ ಐರನ್ ಕೂಡ ಮಾಡದೇ ಇರೋ ಆ ಸೀರೆನಾ? ನಮ್ಗೆ ತಪ್ಪದಾರಿ ತೋರಿಸ್ದೇನೋ ಅನ್ಕೊಂಡೆ. ಇವಳೆ ದಾರಿ ತಪ್ತಿದ್ದಾಳೆ. ಇನ್ನ ಗಂಗಾ ಈ ಶೋಲಿ ಗೆದ್ದ ಹಾಗೆ. ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ಅವಳು ಸೋಲೋದನ್ನ ನಾವ್ ಕಣ್ಣಾರ ನೋಡೋಣ. Next participant, Diana. Class. ನೆಕ್ಸ್ಟ್ ರ್ಯಾಂಕ್ ಮೇಲೆ ಬರ್ತಿರೋ ಮಾಡೆಲ್ 2 ಸಲ ಟೈಟಲ್ ಗೆದ್ದು ಹ್ಯಾಟ್ರಿಕ್ ಗೆ ವೇಟ್ ಮಾಡ್ತಿರೋ ನಿತ್ಯಾ ಶ್ರೀನಿವಾಸ್. ಗಿವ್ ಹರ್ ಅ ಬಿಗ್ ಅಪ್ಲಾಸ್. ನಿಜನೇ, ನಾನು ಬೇರೆಯವ್ರ ಹಾಗೆ ಫ್ಯಾಷನ್ ಕ್ಲಾತ್ ಹಾಕ್ಲಿಲ್ಲ. ಇನ್ನೂ ಅಂದವಾಗಿ ಕಾಣಿಸೋದಿಕ್ಕೆ ಜಾಸ್ತಿ ಮೇಕಪ್ ಕೂಡ ಮಾಡ್ಲಿಲ್ಲ. ಆದ್ರೆ ಇದು ಕೂಡ ಫ್ಯಾಷನ್ನೇ ಸರ್. ಇದು ಕೂಡ ಅಂದಾನೆ. ಈಗ ನಾವೆಲ್ಲ ಸಿಟಿಲಿ ಬದುಕ್ತಿರ್ಬಹುದು, ಆದ್ರೆ ಇಲ್ಲಿರೋ ಪ್ರತಿಯೊಬ್ರು ಪೂರ್ವಜರು ಹಿಂದೆ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಅವರೆಲ್ಲ ಇಂಥ ಬಟ್ಟೆನೆ ಹಾಕೊಂಡಿರ್ತಾರೆ. ಅವರಿಗೆ ಫ್ಯಾಷನ್ ಗೊತ್ತಿಲ್ಲ ಅಂತ, ಅಂದವಾಗಿಲ್ಲ ಅಂತ ನಿಮ್ಮಲ್ಲಿ ಒಬ್ರಾದ್ರೂ ಹೇಳ್ತೀರಾ? ಈ ಸೀರೆ ಹುಟ್ಟಿರೋದ್ರ ಹಿಂದಿರೋ ನನ್ನ ಉದ್ದೇಶ ಏನು ಅಂದ್ರೆ, ಮರ್ತು ಹೋಗಿರೋ ನಮ್ಮ ಮೂಲನ ಮತ್ತೆ ನೆನ್ಪು ಮಾಡ್ಕೊಳ್ಳೋದು. ನಮ್ ಸಂಸ್ಕೃತಿ ಸಂಪ್ರದಾಯ ಎಷ್ಟು ದೊಡ್ಡದು ಅನ್ನೋದನ್ನ ಹೇಳೋದೇ ನನ್ನ ಉದ್ದೇಶ.
The winner is Nitya Srinivas. ನಮ್ಮ ಮೇಡಮ್ ಗೆದ್ಬಿಟ್ರು ಸರ್. ನಮ್ಮ ಮೇಡಮ್ ವಿನ್ ಆದ್ರು ಸರ್. ಗಂಗಾ ಗೆದ್ದಿದ್ ನೋಡಿ ಅವಳು ತಾನೇ ಗೆದ್ದಷ್ಟು ಖುಷಿ ಪಡ್ತಿದ್ದಾಳೆ. ಆ ಆನಂದ ಅವಳಿಗಿರ್ಬಾರ್ದು, ಏನಾದ್ರೂ ಮಾಡ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಜೈ, ಗಂಗಾ ಗೆದ್ಬಿಟ್ಲು. ಥ್ಯಾಂಕ್ಸ್ ಅತ್ತೆ. ನೋಡಿದ್ಯಮ್ಮ, ಅವಳು ನಿಂಗೆ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ಲು. ನಿಜವಾದ ವಿಷಯ ಈಗ ಅರ್ಥ ಆಯ್ತಾ? ಅವಳು ನಿನ್ನ ಗೆಲ್ಸೋದಕ್ಕೆ ಇಲ್ಲಿಗೆ ಬರ್ಲಿಲ್ಲ. ತಾನ್ ಗೆದ್ದು ತನ್ನ ಹೆಸರು ಹೇಳ್ಕೊಂಡು ನಿನ್ ಸಮಾಧಿ ಮಾಡೋಕ್ ಬಂದಿದ್ದು. ಇವಾಗ ನೀನು ಎಲ್ಲರ ದೃಷ್ಟಿಲೂ ಸತ್ ಹೋದೆ. ಆ ಗಂಗಾ ಮಾತ್ರನೇ ಇರೋದು. ಪ್ಲಾನ್ ಮಾಡಿ ಜೈ ಹತ್ರ ಹೇಳ್ಸಿದಾಳೆ. ಈಗ ನೀನ್ ಬದುಕಿದ್ರು ಕೂಡ ಸತ್ ಹಾಗೆ. ನಿನ್ ಹೆಸರು, ನಿನ್ ಗುರ್ತು, ನಿನ್ ಜೀವನ ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತು. ನಿನಗೆ ಅಸ್ತಿತ್ವನೇ ಇಲ್ದಿದ್ದ ಹಾಗೆ ಮಾಡಿದ್ಲಮ್ಮ ಅವಳು. ದೊಡ್ಡ ಬೆಂಕಿನೇ ಹಚ್ಬಿಟ್ಟೆ ಚಂದ್ರಿಕಾ. ಮಾರಣ ಹೋಮ ಶುರು ಆಗ್ತಿದೆ. ಗಂಗಾ ಸಾವಿಗೆ ದಾರಿ ಮಾಡ್ಬಿಟ್ಟೆ. ನನ್ನ ಗೆಲ್ಸಿರೋ ನನ್ನ ಶ್ರೀಮತಿ ಗಂಗಾ ಜಯಸೂರ್ಯನೇ ನಾಳೆಯಿಂದ ನನ್ನ ಕಂಪ್ನಿ ಎಲ್ಲದಕ್ಕೂ ಬ್ರ್ಯಾಂಡ್ ಅಂಬಾಸಿಡರ್. ನಿತ್ಯ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ಇದನ್ನು ಶೂಟ್ ಮಾಡ್ತಿದ್ಯಾ? ಹೌದಲ್ವಾ? ಶೂಟ್ ಮಾಡ್ಬೇಕಾದ್ದು ಅದನ್ನಲ್ಲ, ನಿನ್ನ. ನಿತ್ಯ, ಎಸ್, ನಿನ್ನ ನಿನ್ನ ಶೂಟ್ ಮಾಡ್ಬೇಕು ಮಾಮ್. ಯಾಕೆ ನಿತ್ಯ? ಯಾಕಂದ್ರೆ ನೀನು ನನ್ನ ಸಾಯಿಸ್ಬಿಟ್ಟೆ. ನನ್ನ ಐಡೆಂಟಿಟಿನ ಸಾಯಿಸ್ದೆ. ನನ್ ಕನ್ಸು, ನನ್ ಗುರಿನ ಸಾಯಿಸ್ದೆ ಮಾಮ್. ನನ್ ಪಾಸ್ಟ್ನ, ನನ್ ಫ್ಯೂಚರ್ನ ಎಲ್ಲದನ್ನು ಸಾಯಿಸ್ಬಿಟ್ಟೆ. ಈ ಭೂಮಿ ಮೇಲೆ ನಾನೊಬ್ಳು ಇಲ್ಲ ಅಂತ ನನ್ನ ಸಾಯಿಸ್ಬಿಟ್ಟೆ. ನೋ ನಿತ್ಯ, ಯು ಆರ್ ಹಿಯರ್. ನೋ ಮಾಮ್, ಐ ಆಮ್ ಡೆಡ್. ನಾನು ಸತ್ ಹೋದೆ.
ಅದು ನಿನ್ನಿಂದ. ಐ ಆಮ್ ರೈಟ್ ಮಾಮ್. ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ಯಾ ನಿತ್ಯ? ಐ ನೋ ಎವ್ರಿಥಿಂಗ್. ಯು ಡೋಂಟ್ ನೋ ಎನಿಥಿಂಗ್. ಐ ನೋ ಮಾಮ್. ಇದೆಲ್ಲ ಗಂಗಾಗೋಸ್ಕರನೇ. ಗಂಗಾಗೋಸ್ಕರ ಯಾಕೆ ಮಾಡ್ತೀನಿ ನಿತ್ಯ? ಯಾಕಂದ್ರೆ ಅವಳು ನಿನ್ ಡಾಟರ್ ಆಗಿದ್ದಕ್ಕೆ. ನಿತ್ಯ, ಎಸ್, ಆ ಗಂಗಾ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು. ನೀನು 9 months ಹೊತ್ತಿರೋ ಮಗಳು. ನಿನ್ ಫ್ಲೆಶ್ ಅಂಡ್ ಬ್ಲಡ್ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು. ಹುಡ್ತಿದ್ದಾಗೆ ನಿನ್ನಿಂದ ದೂರ ಆಗಿದ್ ನಿನ್ ಮಗಳು. 20 years ತನಕ ನಿನ್ಗೆ ಗೊತ್ತಿಲ್ದಿರೋ ಮಗಳು. ಫ್ಯೂ ಡೇಸ್ ಬ್ಯಾಕ್ ನಿನ್ ಮಗಳು ಅಂತ ನನಗ್ ಗೊತ್ತಾಗಿರೋ ಮಗಳು. ನಿನ್ ಮಗಳು ಅಂತ ಅವಳಿಗೆ ಗೊತ್ತಿಲ್ದಿರೋ ಮಗಳು. ಇಷ್ಟು ಇನ್ಫಾರ್ಮೇಶನ್ ಸಾಕಾ? ಇನ್ನೂ ಹೇಳ್ಬೇಕಾ? ಇದೆಲ್ಲ ನಿನ್ಗೆ ಗೊತ್ತಾಯ್ತು ನಿತ್ಯ? ನಿನಗ್ ಹೇಗ್ ಗೊತ್ತಾಯ್ತು? ನನಗೂ ಹಾಗೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಯಾವತ್ತೋ ಗೊತ್ತಾಯ್ತು. ಅಂದ್ರೆ ಇಷ್ಟು ದಿನ ಗಂಗಾ ನಿನ್ ಸಿಸ್ಟರ್ ಅಂತ ಗೊತ್ತಿತ್ತು, ನೀನಿದೆಲ್ಲ? ಸ್ಟಾಪ್ ಇಟ್ ಮಾಮ್. ಅವಳು ನನ್ ಸಿಸ್ಟರ್ ಅಲ್ಲ. ಜಸ್ಟ್ ನಿನ್ ಡಾಟರ್ ಮಾತ್ರನೇ. ಓಕೆ? ಅವಳು ನಿನ್ ಮಗಳು ಮಾತ್ರನೇ. ನನ್ಗೆ ಸಿಸ್ಟರ್ ಅಲ್ಲ ಮಾಮ್, ಶತ್ರು. ಎಸ್, ಅವಳು ನನ್ಗೆ ಎನಿಮಿ. ನಮ್ ರೈವಲ್ರಿ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ ಮಾಮ್. ನಿನ್ ಹೊಟ್ಟೆಲಿದ್ದಾಗ್ಲೇ ನಮ್ಗೆ ಯುದ್ಧ ಶುರುವಾಗಿದೆ. ಆಗ ನಾವು ಫೈಟ್ ಮಾಡ್ತಿದ್ರೆ ಹೊಟ್ಟೆಲಿ ಮಗು ಓದಿದಿದೆ ಅಂತ ಸಂಭ್ರಮ ಪಡ್ತಿದ್ಯೇನೋ. ಆದ್ರೆ ನಿಂಗೆ ಓದಿದ್ದು ಒಬ್ಳು ಮಗಳಲ್ಲ ಅಂತ 2 ಮಕ್ಳು ಫೈಟ್ ಮಾಡ್ತಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿರಲ್ಲ. ಇವಾಗ ಕೂಡ ಅದೇ ನಡೀತಿದ್ಯಲ್ಲ. ಅವಾಗ 2 ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಈಗ ಗೊತ್ತಿದ್ರು ಏನೂ ಮಾಡಕ್ಕಾಗದೆ ಇರೋ ಹೆಲ್ಪ್ಲೆಸ್ ಸ್ಥಿತಿಲಿ ನೀವ್ ಹೊಡ್ಕೋತಿದ್ದಾಗ ಕಣ್ಬಿಟ್ಕೊಂಡು ನೋಡ್ತಿದ್ದೀನಿ. ಡೋಂಟ್ ವರಿ ಮಾಮ್. ಈ ವಾರ್ ಒನ್ ಸೈಡ್ ಮಾತ್ರನೇ. ಬಿಕಾಸ್ ಗೆಲ್ಲೋಳು ನಾನೇ. ನಿತ್ಯನಿಗೆ ಬರ್ಬೇಕಾದ ಫೇಮ್ ಯಾವಾಗ್ಲೂ ಬಂದಿತ್ತು. ಈಗ ಹೆಸರು ಫೇಮ್ ಸಿಗಬೇಕಾಗಿದ್ದು ನಿನಗೆ. ನೀನು ಲೈಮ್ ಲೈಟಿಗೆ ಬರ್ಬೇಕು. ಸೂರ್ಯವಂಶದ ಅಲಮೇಲು ಗಂಗಾ ಅಂತ ನಿನ್ ಹೆಸರು ಎಲ್ಲ ಕಡೆ ಕೇಳ್ಬೇಕು. ಅದೇ ನನ್ನ ಆಸೆ. ನಿನಗಾಸೆ ಇರಬಹುದು, ಅವಳು ಮನ್ಸಲ್ಲಿ ಏನಿದ್ಯೋ ಯಾರಿಗ್ ಗೊತ್ತೋ. ಇವಳು ಮನ್ಸಲ್ಲಿ ಏನೂ ಇಲ್ಲ. ನೀವು ಸುಮ್ನೆ ಏನೇನೋ ಹೇಳ್ಬೇಡಿ. ಏನೋ ಜೈ, ಇದೆಲ್ಲ ನಿತ್ಯಗೋಸ್ಕರ ಅಂದ್ಲಲ್ಲ. ನಿತ್ಯ ಬದುಕೇ ಇದ್ದಾಳೆ ಅಂತ, ಅವಳು ಹೊರಗೆ ಬರ್ಲಿ ಅಂತ ಇದೆಲ್ಲ ಮಾಡಿರ್ಬಹುದಲ್ಲ. ಏನ್ ಮಾತಾಡ್ತಿದ್ಯಾ ರಾಮಕೃಷ್ಣ? ನಿತ್ಯ ಯಾವತ್ತೋ ಸತ್ ಹೋಗಿದ್ದಾಳೆ. ಅವಳು ಬದುಕಿದ್ದಾಳೆ ಅಂತ ಗಂಗಾ ಯಾಕೆ ಅನ್ಕೋಬೇಕು? ಅನ್ಕೋತಿದ್ದಾಳೆ ಏನೋ ಅನ್ನೋದು ಅವ್ರ ಅನುಮಾನ ಅಷ್ಟೇ. ಅಂತದೆಲ್ಲ ಅವಳ ತಲೆಯಲ್ಲಿಲ್ಲ. ಏನ್ರಿ? ರೀ, ಏನಾಯ್ತು ಇವ್ರಿಗೆ? ಏನೋ ಮಾತಾಡ್ದೆ ಕೂತಿದಾರಲ್ಲ. ಏನ್ರಿ? ತಪಸ್ ಮಾಡ್ತಿದ್ದೀರಾ ಏನು ಸ್ವಾಮಿ? ಏನ್ರಿ? ಏನು ಏನು ಅಷ್ಟು ಪರಧ್ಯಾನ? ಏನೋ ಯೋಚನೆ ಮಾಡ್ತಿದ್ದೆ. ಯಾವ ವಿಷಯದ ಬಗ್ಗೆ? ನಿನ್ ಹಾಗಿರೋ ಇನ್ನೊಬ್ಳು ಬಗ್ಗೆ. ನನ್ನ ಹಾಗಿರೋ ಇನ್ನೊಬ್ಳ?
ಅಂದ್ರೆ ಇವರಿಗೆ ನಿತ್ಯ ಬದುಕಿರೋದು ಗೊತ್ತಾಗೋಯ್ತಾ? ಯಾರು ಆ ಹುಡುಗಿ? ನಿನಗೂ ಗೊತ್ತು? ನನಗ್ ಗೊತ್ತಾ? ಹೌದು, ಚೆನ್ನಾಗ್ ಗೊತ್ತು. ಯಾರೋ ಹೇಳಿ. ನಿನಗ್ ಗೊತ್ತಿರೋ ವ್ಯಕ್ತಿ ಬಗ್ಗೆ ನಾನು ಮತ್ತೆ ಹೇಳ್ಬೇಕಾ? ನನಗ್ ಗೊತ್ತಿಲ್ಲ. ಗೊತ್ತು. ನೀನ್ ಅವಳ ಜೊತೆಗೇ ಇದೆಯಾ? ಯಾವಾಗ? ಯಾವತ್ತಿಂದನೋ ಇದೆಯಾ? ನಿಮ್ಮಿಬ್ರು ಹೆಸರು ಬೇರೆ, ರೂಪ ಒಂದೇ. ಅದೇ ಕಣ್ಣು, ಅದೇ ಮುಖ, ಅದೇ ಹಣೆ, ಅದೇ ಕೆನ್ನೆ, ಅದೇ ಕಂಠ, ಅದೇ ಸ್ಟೈಲ್. ಒಟ್ಟಾರೆ ನೀವಿಬ್ರು ಒಂದೇ ತರ ಇದ್ದೀರಾ. ಅನುಮಾನನೇ ಬೇಡ, ಇವರು ನಿತ್ಯ ಬಗ್ಗೆನೇ ಹೇಳ್ತಿದ್ದಾರೆ. ಅದೇನಂದ್ರೆ ರೀ, ನಾನ್ ಹೇಳ್ತೀನಿ, ನೀನ್ ನನಗೆ ಮೋಸ ಮಾಡಿದ್ಯಾ. ಮೋಸನಾ? ಸುಳ್ಳು ಹೇಳಿದ್ಯಾ. ನಾನಾ? ನನ್ನಿಂದ ಒಂದ್ ವಿಷಯನ ಮುಚ್ಚಿಟ್ಟಿದ್ಯಾ. ನಿನ್ನೆ ತನಕ ನನಗೂ ಕೂಡ ಗೊತ್ತಿರ್ಲಿಲ್ಲ. ಕೇಳಿದ ಕೂಡಲೇ ನಾನು ಶಾಕ್ ಆದೆ. ಸಾರಿ ರೀ. ಯಾಕೆ? ಅಂದ್ರೆ ನಾನ್ ನಿಮ್ಗೆ ವಿಷಯ ಹೇಳ್ದೆ ಇದ್ದಿದ್ದಕ್ಕೆ. ಮತ್ ಹೇಳೋದ್ ಯಾಕೆ? ತೋರ್ಸಿದ್ಯಲ್ಲ. ಚೆನ್ನಾಗಿದೆ. ಮತ್ತೆ ಮೋಸ, ಸುಳ್ಳು, ಮುಚ್ಚಿಟ್ಟೆ ಅಂತ ಏನೇನೋ ಹೆದರ್ಸಿದ್ರಿ. ನಿನ್ನೊಳಗೆ ಇನ್ನೊಬ್ಳಿದ್ದಾಳೆ ಅಂತ ನನ್ನ ಹತ್ರ ಹೇಳ್ದೇ ಇರೋದು ಮೋಸ ಅಲ್ವಾ? ನೀನ್ ಅವಳಲ್ಲ ಅಂತ ಹೇಳೋದು ಸುಳ್ಳಲ್ವಾ? ನಿನ್ನೊಳಗಿರೋ ಇನ್ನೊಬ್ಳನ್ನ ಇಷ್ಟು ದಿನ ನನ್ನಿಂದ ಮುಚ್ಚಿಡ್ಲಿಲ್ವಾ? ಹೇಳು. ಥ್ಯಾಂಕ್ ಯು ದೇವ್ರೆ, ಇವರಿಗೆ ನಿತ್ಯ ಬಗ್ಗೆ ಗೊತ್ತಾಗಿಲ್ಲ. ಅಂದ್ರೆ ನಿಮ್ಗೆ ನನ್ಗಿಂತ ಎಂಕಿನೇ ಹೆಚ್ಚಾದ್ಲಾ? ನನಗೆ ನೀನಂದ್ರೆ ಇಷ್ಟ, ಆದ್ರೆ ನಿನ್ನಲ್ಲಿರೋ ಎಂಕಿ ಅಂದ್ರೆ ಇನ್ನೂ ಇಷ್ಟ. ನನ್ನ ಮುಂದಿಟ್ಕೊಂಡು ಹೋಗಿ ಈ ಫೋಟೋಗೆ ಮುತ್ ಕೊಡ್ತೀರಾ? ನನ್ ಪಕ್ಕದಲ್ಲೇ ಇದ್ರು ಊಹೆ ಮಾಡ್ಕೋತೀರಾ? ನೀನ್ ನನ್ ಪಕ್ಕದಲ್ಲಿದ್ಯಾ, ಫೋಟೋದಲ್ಲೂ ಇದೆಯಾ. ಇಬ್ರು ಶ್ರೀದೇವಿ ಭೂದೇವಿ ಹಾಗೆ ಮುದ್ದಾಗಿದ್ದೀರಾ. ಆಹಾ, ನಿಮ್ಗೆ ಇಬ್ರು ದೇವಿ ಬೇಕಾ? ನಾನೊಬ್ಳು ಸಾಲ್ದಾ? ನನಗೆ ಈ ಎಂಕಿನೇ ಬೇಕು. ಎಲ್ಲಿದ್ದಾಳೆ ನಿಮ್ ಎಂಕಿ? ನಾನು ಎದುರುಗಿದ್ದಾಳೆ. ನಾನು ಗಂಗಾ ಜೈಸೂರ್ಯ. ನಿನ್ನಲ್ಲಿರೋ ಎಂಕಿನ ನೋಡ್ತಿದ್ದೀನಿ. ನಿನ್ನಲ್ಲಿರೋ ಎಂಕಿಗೆ ನಾನು ದಾಸ ಆಗ್ಬಿಟ್ಟೆ. ಅಂದ್ರೆ ನಾನು ನಿಮ್ಗೆ ಬೇಕಾಗಿಲ್ಲ ಅಂತನಾ? ಪ್ಲೀಸ್ ಒಂದ್ಸಲ ಹೀಗ್ ರೆಡಿ ಆಗ್ಬಾ. ಯಾಕೆ? ಎಂಕಿ ಹತ್ರ ಮಾತಾಡ್ಬೇಕು. ನೀನ್ ಎಂಕಿಯಾಗಿ ಬಂದ್ರೆ ನೋಡ್ಬೇಕು ಅನ್ಸ್ತಿದೆ. ನಾನು ಎಂಕಿ ಆಗಲ್ಲ. ಯಾಕೆ? ಯಾಕಾಗಲ್ಲ? ಇದೇನಾದ್ರೂ ಫ್ಯಾಷನ್ ಶೋನಾ ಹಾಗ್ ರೆಡಿ ಆಗೋಕೆ? ಪ್ಲೀಸ್ ನನ್ಗೋಸ್ಕರ. ಈ ಗಂಗಾ ನಿಮಗೋಸ್ಕರನೇ ಇರೋದು, ಬೇರೆ ಹುಡುಗಿ ಹಾಗೆ ಬದ್ಲಾಗಲ್ಲ. ಅವಳು ಕೂಡ ನೀನೇ ಅಲ್ವಾ? ರೂಪ ಒಂದಾದ್ರೂ ಹೆಸರು ಬೇರೆ ಅಲ್ವಾ? ನನ್ನ ಹಾಗೆ ನೋಡಿ. ನೋ, ನಾನು ಎಂಕಿಯಾಗೆ ನೋಡ್ಬೇಕು. ಆಗಲ್ಲ. ಗಂಡ ಆಗಿ ಆರ್ಡರ್ ಮಾಡ್ತಿದ್ದೀನಿ. ಹೆಂಡತಿಯಾಗಿ ಇಲ್ಲ ಅಂತೀನಿ. ಇಷ್ಟೇನಾ? ಇಷ್ಟೇ. ಹಾಗಾದ್ರೆ ನಾನು ಈ ರೂಮಿಂದ ಹೊರಗಡೆ ಹೋಗ್ತೀನಿ. ಇಲ್ಲಿ ನೋಡು, ನೀನ್ ಮತ್ತೆ ಕರೆದ್ರು ನಾನು ಬರಲ್ಲ. ನಾನೇನ್ ಕರೆಯಲ್ಲ, ಹೋಗಿ. ಅಯ್ಯೋ ದೇವ್ರೆ, ಚೆನ್ನಾಗಿ ಯೋಚನೆ ಮಾಡು. ಈ ಸಲ ಹೋದೆ ಅಂದ್ರೆ ಮತ್ತೆ ಬರಲ್ಲ. ಚೆನ್ನಾಗಿ ಯೋಚಿಸಿದೀನಿ, ಹೋಗಿ. ಅಯ್ಯೋ, ಮತ್ತೆ ಕೊನೆ ಸಲ ಹೇಳ್ತಿದ್ದೀನಿ, ಈ ಸಲ ಹೋದ್ರೆ ನಿಜವಾಗ್ಲೂ ಬರಲ್ಲ. ಹೋಗ್ರಿ. ಅಷ್ಟೇನಾ? ಅಷ್ಟೇ. ಯಾಕೋ ಇಲ್ಲಿ ಬಂದೆ? ಯಾಕೆ? ನಾನ್ ನಿನ್ ರೂಮಿಗೆ ಬರ್ಬಾರ್ದಾ? ಇಲ್ಲಿ ಮಲಗಬಾರ್ದಾ? ಮಲ್ಕೊಳಕ್ ಬಂದ್ಯಾ? ಯಾಕೆ? ಚಿಕ್ಕವನಾಗಿದ್ದಾಗ ನಿನ್ನ ಹತ್ರನೇ ಮಲಗ್ತಿದ್ದೆ ತಾನೆ? ಚಿಕ್ಕವನಿದ್ದಾಗ ಸರಿ ಕಣೋ, ಈಗ ದೊಡ್ಡವನಾಗಿದ್ಯಲ್ಲ. ಅದಕ್ಕೆ ಮದ್ವೆ ಕೂಡ ಆಗಿದ್ದೆ. ಆದ್ರೇನು? ಏನಾಯ್ತೋ? ಏನಿಲ್ಲ. ಗಂಗನ್ ಜೊತೆ ಜಗಳ ಆಡ್ದ್ಯಾ? ಇಲ್ಲ. ಮತ್ಯಾಕ್ ಬಂದೆ? ಅಲ್ಲ, ಎಂಕಿ ನಾನು. ಅಲ್ಲ, ಬೆಂಕಿ ನೀನು. ಅದೇನು, ನಿಮ್ಗೋಸ್ಕರ ಕಷ್ಟಪಟ್ಟು ರೆಡಿ ಆದೆ. ಅವಾಗ್ಲೇ ಕೇಳಿದ್ಕೆ ಆಗಲ್ಲ ಅಂದೆ. ಆಗಲ್ಲ ಅಂದ್ರೆ ಏನ್ ಮಾಡ್ತಿರೋ ನೋಡೋಣ ಅಂತ ಆಟ ಆಡ್ಸಿದ್ದು. ಅಂದ್ರೆ ಆಗ್ಲೇ ಒಪ್ಕೊಂಡ್ಯಾ? ನೀವೇನಾದ್ರೂ ಕೇಳಿದ್ರೆ ಯಾವಾಗಾದ್ರೂ ಇಲ್ಲ ಅಂತೀನಾ? ಥ್ಯಾಂಕ್ ಯು ಗಂಗಾ. ನಾನೀಗ ಗಂಗಾ ಅಲ್ಲ, ಎಂಕಿ. ಎಂಕಿಯಾಗಿ ನಿನ್ನ ನೋಡ್ಬೇಕು ಅನ್ಕೊಂಡೆ.
ಎಂಕಿಲು ಕೂಡ ನನ್ ಗಂಗಾನೇ ಕಾಣಿಸ್ತಿದ್ದಾಳೆ. ಅಂದ್ರೆ ನಾನು ಎಂಕಿ ಹಾಗಿಲ್ವಾ? ಎಂಕಿಲು ಚೆನ್ನಾಗಿದ್ಯಾ, ಆದ್ರೆ ಎಂಕಿಲೆ ಗಂಗಾ ಆಗಿ ಇನ್ನೂ ಚೆನ್ನಾಗಿದ್ಯಾ. ಅದೇನು ಆಗ್ಲೇ ಗಂಗಾನಲ್ಲೇ ಎಂಕಿ ನೋಡ್ಬೇಕು ಅಂದ್ರೆ? ಎಂಕಿ ಪ್ರೀತ್ಸೋ ಮನ್ಸಿರುವಂತಹ ಗಂಡು ಮಕ್ಕಳಿಗೆ ಸ್ವಪ್ನ ಸುಂದರಿ, ಆದ್ರೆ ನನ್ ಗಂಗಾ ನನ್ನ ಮಾತ್ರ ಪ್ರೀತ್ಸೋ ನನ್ ನಿಜವಾದ ಪ್ರೇಯಸಿ. ಹಾಗಾದ್ರೆ ಎಂಕಿ ನಿಮ್ಗೆ ಬೇಡ ಅಂತಾಯ್ತು. ನೀನ್ ಹೇಳಿದ ಮಾತೆ. ನೀನೇ ಇದ್ದಾಗ ಮತ್ತೆ ನನಗ್ ಬೇರೆ ಎಂಕಿ ಯಾಕೆ? ನನ್ಗೆ ಅಷ್ಟೇನು ಅಸೂಯೆ ಇಲ್ಲ ಯಜಮಾನ್ರೆ. ನೀವು ಎಂಕಿನೂ ಕೂಡ ಪ್ರೀತಿಸ್ಬೋದು. ನನ್ ಎಂಕಿನೂ ನೀನೆ, ನನ್ ಪ್ರೀತಿನೂ ನೀನೆ. ಎಂಕಿಯಾಗಿ ಪ್ರಪಂಚ ಗೆದ್ದೆ, ಅದಕ್ಕೂ ಮೊದ್ಲೇ ಗಂಗಾ ಆಗಿ ನನ್ನನ್ ಗೆದ್ದೆ, ನನ್ನ ಸ್ವಂತ ಮಾಡ್ಕೊಂಡೆ. ನನ್ಗೆ ನೀವ್ ಸ್ವಂತ ಅಲ್ಲ, ನಾನೇ ನಿಮ್ ಸ್ವಂತ. ಅಲ್ಲ. ನಿಜ ಹೇಳ ಸುಳ್ಳು ಹೇಳ? ನಿಜ ಹೇಳಿ. ನಿಜನ ಇಷ್ಟಪಡೋರು ಯಾರಿದಾರೆ ಹೇಳು? ಅಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದೆಲ್ಲ ಅಂದ ಅಲ್ಲ, ಅಂದವಾಗಿರೋ ಸುಳ್ಳು. ಫ್ಯಾನ್ಸಿ ಕಾಸ್ಟ್ಯೂಮ್ ಅಲ್ಲಿರೋ ಮೇಕಪ್ ಮುಖ ನೋಡಿದೀನಿ. ಇಷ್ಟು ಅಂದವಾಗಿರೋ ಹಳ್ಳಿ ಹೂವಿನ ಪರಿಮಳ ಪ್ಲಾಸ್ಟಿಕ್ ಹೂವಿಗಿರಲ್ಲ ಅಲ್ವಾ? ಯಾವುದೇ ತರ ಕಲರ್ ಹಾಕ್ದಿರೋ ನ್ಯಾಚುರಲ್ ಹೇರ್, ಹೂ ಮುಡ್ದಿರೋ ಜಡೆ, ಯಾವುದೇ ಮೇಕಪ್ ಹಾಕದೇ ಇರೋಂತ ನ್ಯಾಚುರಲ್ ಆಗಿರೋ ಸುಂದರವಾದ ಮುಖ, ಐಲ್ಯಾಶಸ್ ಇಲ್ದೆ ಕಾಡ್ಗೆ ಹಾಕಿರೋ ಕಣ್ಣುಗಳು, ಲಿಪ್ಸ್ಟಿಕ್ ಹಚ್ಚದೇ ಇರೋ ತೊಂಡೆ ಹಣ್ಣಿನಂತ ತುಟಿ, ಮಾತು ಹೊರಟಾದ್ರೇನು ಸ್ವೀಟ್ ಆಗಿರತ್ತೆ. ಇನ್ನು ಜನರೇಷನ್ ಕೇಳ್ತೀಯಾ? ನೀನು ನೀನಾಗಿರೋದೇ ಚಂದ ನನಗೆ. ನಾನು ಇಷ್ಟಪಡೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಅಂದ್ರೆ ತಮ್ಮ ಸ್ಥಾನಕ್ಕೆ ಸರಿ ಹೊಂದೋರ್ನ ಮದ್ವೆ ಆಗ್ಬೇಕು ಅಂತ ಎಲ್ಲರೂ ಅಂದ್ಕೋತಾರಲ್ವಾ? ಮನುಷ್ಯನ ಸ್ಥಾನ ಯಾವತ್ತೂ ಒಂದೇ ತರ ಇರಲ್ಲ. ಯಾವಾಗ್ಲೂ ಒಂದೇ ರೀತಿ ಇರೋದು ಮನ್ಸೊಂದೇ. ನಿನ್ನ ಮನ್ಸು ನನ್ನ ಯಾವತ್ತೋ ಗೆದ್ದಾಯ್ತು. ನಾಳೆ ಯಾವಾಗಾದ್ರೂ ನಾನ್ ನಿಮ್ಗೆ ಕಡಿಮೆ ಅನ್ಸಿದ್ರೆ? ನಮ್ಮಿಬ್ರ ಮಧ್ಯೆ ಯಾವತ್ತೂ ದೂರ ಇರೋ ವಿಷಯ ಬರಲ್ಲ ಗಂಗಾ. ನಾನೊಂದ್ ಹೆಜ್ಜೆ ಜಾಸ್ತಿ ಇಡಲ್ಲ, ನೀನೊಂದ್ ಹೆಜ್ಜೆ ಕಡಿಮೆ ಇಡಬೇಡ. ಹೆಚ್ಚು ಕಡಿಮೆ ಅನ್ನೋ ಭೇದ ನಿನ್ನ ಮನಸ್ಸಲ್ಲಿ ಯಾವತ್ತೂ ಬರಬಾರ್ದು. ನಾನು ನೀನು ಸಮಾನ, ಅರ್ಧ ಅರ್ಧ, ಸರಿನಾ? ಏನ್ ಮೇಡಮ್, ನಿತ್ಯ ಅವರು ಇನ್ನೂ ಬದುಕಿದ್ದಾರೆ ಅಂತ ನಿಮ್ಗೆ ಇನ್ನೂ ಅನುಮಾನ ಇದೆಯಾ? ಅನುಮಾನ ಅಲ್ಲ ನಾಣಿಯವ್ರೆ, ನಂಬ್ತಿದ್ದೀನಿ. ಫ್ಯಾಷನ್ ಶೋಲಿ ನಡೆದಿರೋ ಘಟನೆಗಳು ನನ್ನ ನಂಬಿಕೆಯನ್ನ ಇನ್ನೂ ಗಟ್ಟಿ ಮಾಡ್ತಿವೆ. ಹೇಗೆ ಮೇಡಮ್? ಆ ಶೋದಿಂದ ನಿತ್ಯ ಅವರು ಹೊರಗಡೆ ಬರ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಅವ್ರು ಹೊರಗಡೆನೆ ಬರ್ಲಿಲ್ವಲ್ಲ. ಆ ಶೋಲಿ ಗೆದ್ದುದು ನಿತ್ಯ ಅವರೆಲ್ಲ ನೀವು ಅಂತ ಸಾರ್ ಅನೌನ್ಸ್ ಮಾಡ್ಬಿಟ್ರು, ಆದ್ರೂ ಕೂಡ ಅವರು ಹೊರಗಡೆ ಬರ್ಲೇ ಇಲ್ಲ. ಇನ್ನೇನೋ ಕಾರಣ ಇದೆ, ತುಂಬಾ ಬಲವಾದ ಕಾರಣ ಇದೆ. ಬದುಕಿರೋ ನಿತ್ಯ ಯಾಕೆ ಅಡ್ಗಿರ್ಬೇಕು? ರೂಪಾ ಮೇಡಮ್ ಯಾಕೆ ಮುಚ್ಚಿಡ್ಬೇಕು? ತಿಳ್ಕೋಬೇಕು ನಾಣಿಯವ್ರೆ. ನೀವ್ ಹೇಳ್ತಿದ್ರೆ ನನಗೂ ಅದೇ ಅನ್ನಿಸ್ತಿದೆ ಮೇಡಮ್. ನಿತ್ಯ ಅವರು ಬದುಕೇ ಇದ್ದಾರೆ ಅನ್ನಿಸ್ತಿದೆ. ಆದ್ರೆ ಇಷ್ಟ ಮಾಡಿದ್ರು ಹೊರಗಡೆ ಬರ್ದೇ ಇದ್ದವರು ಇನ್ನೇನ್ ಮಾಡಿದ್ರೆ ಹೊರಗಡೆ ಬರ್ತಾರೆ ಮೇಡಮ್? ಒಂದು ದಾರಿ ಇದೆ ನಾಣಿಯವ್ರೆ. ಏನ್ ಮೇಡಮ್? ನಿತ್ಯ ಪೊಗರು, ಅಹಂಕಾರ. ಅರ್ಥ ಆಗ್ಲಿಲ್ಲ ಮೇಡಮ್. ಏನ್ ನೋಡ್ಕೊಂಡು ನಿತ್ಯಗೆ ಅಷ್ಟು ಪೊಗರು, ಏನ್ ಹಿಂದಿದೆ ಅಂತ ನಿತ್ಯಗೆ ಅಷ್ಟು ಅಹಂಕಾರನೋ ಅದನ್ನೇ ನಾನ್ ತಗೊಂಡ್ರೆ? ಆಲ್ರೆಡಿ ಮಿಸ್ ಬ್ಯಾಂಗ್ಳೂರ್ ಟೈಟಲ್ ನೀವೇ ತಗೊಂಡಿದ್ದೀರಲ್ಲ ಮೇಡಮ್. ನಾನ್ ಹೇಳಿದ್ದು ಮಧ್ಯದಲ್ಲಿ ಬಂದಿರೋ ಕಿರೀಟದ ಬಗ್ಗೆ ಅಲ್ಲ, ಮೊದ್ಲಿಂದ ಇರೋ ಆ ಸಿಂಹಾಸನದ ಬಗ್ಗೆ. ನಿತ್ಯ ಸತ್ ಹೋದ್ಲು ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ಇನ್ನು ನಾನೇ ಅವ್ರ ಮಗಳು ಅಂತ ರೂಪಾ ಮೇಡಮ್ ಹೇಳಿದ್ದಾರೆ. ಆ ಮಾತನ್ನ ನಿಜ ಮಾಡಿದ್ರೆ ರೂಪಾ ಅವ್ರ ಮಗಳಾಗಿ ಆ ಮನೆಗೆ ನಾನೇ ದತ್ತಕ್ಕೆ ಹೋದ್ರೆ ರೂಪಾ ಅವರಿಗೆ ಎಲ್ಲ ರೀತಿಲೂ ನಾನೇ ವಾರಸಳಾದ್ರೆ
ನಿತ್ಯ ಸ್ಥಾನದಲ್ಲಿ ಆ ಮನೆಗೆ ನಾನೇ ಶಾಶ್ವತ ಆದ್ರೆ ನಿತ್ಯ ನೆನಪನ್ನ ಅಳ್ಸಾಕಿ ಅಲ್ಲಿ ನಾನೇ ನಿಂತ್ಕೊಂಡ್ರೆ ನಿತ್ಯಕ್ಕೆ ಪ್ಲೇಸ್ ಅನ್ನೋದೇ ಇಲ್ದಿದ್ದ ಹಾಗೆ ಮಾಡಿದ್ರೆ ಸೂಪರ್ ಸೂಪರ್ ಮೇಡಮ್. ನೀವು ರೂಪಾ ಮೇಡಮ್ ಅವರ ದತ್ತು ಮಗಳಾಗಿ ಹೋಗೋದು ಬ್ರಿಲಿಯಂಟ್ ಐಡಿಯಾ ಮೇಡಮ್. ಮೈಂಡ್ ಬ್ಲೋಯಿಂಗ್ ಥಾಟ್. ಹೌದು ಮೇಡಮ್, ನಿಜವಾಗ್ಲೂ ಇದು ಅಲ್ಟಿಮೇಟ್ ವಾರ್ನಿಂಗ್. ಈಗಲಾದ್ರೂ ಹೊರಗಡೆ ಬರ್ದೇ ಇದ್ರೆ ಇನ್ನವ್ರು ನಿಜವಾಗ್ಲೂ ಬದುಕಿಲ್ಲ ಅಂತಾನೆ ಅರ್ಥ. ಅವಳು ಬದುಕೆ ಇದ್ದಾಳೆ ನಾಣಿ ಅವ್ರೆ. ಈ ದತ್ತು ಏಟಿಂದ ಹೊರಗಡೆ ಬರ್ತಾಳೆ, ನನ್ ಮುಂದೆ ಬರ್ತಾಳೆ. ಆಗ ಕೇಳ್ತೀನಿ ಇದೆಲ್ಲ ಯಾಕೆ ಮಾಡಿದ್ದು ಅಂತ. ಆಗ ಬಾಯ್ ಬಿಡಿಸ್ತೀನಿ ಇದ್ರಲ್ಲಿ ನಿಜ ಏನು ಅಂತ. ಆಗ ತಿಳ್ಕೊತೀನಿ ನಾಣಿ ಅವ್ರೆ ಈ ಮದ್ವೆ ಯಾಕಾಯ್ತು ಅಂತ. ಆಗ ತಿಳ್ಕೊತೀನಿ ನಾನ್ ಏನ್ ಮಾಡ್ಬೇಕು ಅಂತ. ಅವಳು ಹೋಗಿದ್ದಿದ್ರೆ ಅವಳಗ್ ಸಮಾಧಿ ಕಟ್ಟಿ ನಿನಗ್ ಪಲ್ಲಕ್ಕಿ ತರ್ತಿದ್ವಲ್ಲಮ್ಮ. ಅವಳು ಹೋಗೋದಲ್ಲಮ್ಮ, ನಿನ್ನ ಶಾಶ್ವತವಾಗಿ ಕಳ್ಸೋ ಕೆಲ್ಸಕ್ಕೆ ಶ್ರೀಕಾರ ಹಾಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ಈ ಮನೆಗೆ ದತ್ತು ಬರ್ತಾಳಂತಮ್ಮ. ದತ್ತಕ್ಕ? ಹೌದಮ್ಮ, ನಿನ್ನ ಅಮ್ಮಂಗೆ ಮಗಳಾಗಿ, ಈ ಮನೆ ಹೆಣ್ಮಗಳಾಗಿ ಈ ಮನೆಗೆ ಕಾಲಿಡ್ತಾಳಂತೆ. ನಿತ್ಯ ಸತ್ ಹೋದ್ಲು. ಇನ್ನು ನಿತ್ಯ ಆಗ್ಲಿ ಗಂಗಾ ಆಗ್ಲಿ ನಾನೇ. ರೂಪಾ ಮೇಡಮ್ಗೆ ನನ್ ಬಿಟ್ರೆ ಯಾರೂ ಇಲ್ಲ. ದತ್ತುಗ್ ಹೋಗಿ ಹೆತ್ತ ಮಗಳ ಹಾಗೆ ಅಮ್ಮನ್ ನೋಡ್ಕೋತೀನಿ ಅಂತ ಮೊಸ್ಲೆ ಕಣ್ಣೀರ್ ಹಾಕ್ತಾ ಅಲ್ಲಿ ಕಾಗಕ್ಕನ್ ಕತೆ ಹೇಳ್ತಿದ್ದಾಳಮ್ಮ. ಏನ್ ಪ್ಲಾನ್ ಮಾಡಿದ್ಯೆ ಗಂಗಾ? ಅವಳು ಈ ಮನೆಗ್ ಮಗಳಾಗಿ ಬಂದು ಏನ್ ಮಾಡ್ತಾಳೋ ನಮ್ಗಂತೂ ಅರ್ಥ ಆಗ್ತಿಲ್ಲಮ್ಮ. ಆ ವಿಷಯ ನಿಂಗೆ ಹೇಳೋಕೆ ಬಂದ್ವಿ. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ? ಅವಳು ನನ್ನ ಪ್ಲೇಸ್ ನ ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡಕ್ ನೋಡ್ತಿದ್ದಾಳೆ. ಅವಳು ಈ ಮನೆಗೆ ಅಡಾಪ್ಟ್ ಆದ್ರೆ ಈ ಮನೆ ಮೇಲಿರೋ ಎಲ್ಲ ಹಕ್ಕು ಅವಳಿಗೆ ಸಿಗತ್ತೆ. ಈ ಆಸ್ತಿಗೆ ವಾರಸ್ದಾಳಾಗ್ತಾಳೆ. ನನ್ ಮಾಮ್ ಆದ್ಮೇಲೆ ಅಧಿಕಾರ ಎಲ್ಲ ಅವಳ ಕೈಗೆ ಹೋಗತ್ತೆ. ನನ್ನ ಝೀರೋ ಮಾಡೋದಿಕ್ಕಂತಾನೆ ಮಾಡ್ತಿರೋ ಪ್ರಯತ್ನ ಇದು. ಅಯ್ಯೋ ಇವಳ ಹಳ್ಳಿ ಅವಳೆ ಆದ್ರೂ ಎಷ್ಟು ಕ್ಲವರ್ ಆಗಿ ಯೋಚನೆ ಮಾಡಿದಾಳೆ. ಅಂದ್ರೆ ನಿನ್ಗೆ ಅಮ್ಮನ ಆಸ್ತಿನೂ ಎಲ್ಲೂ ನೆಲನು ಇಲ್ದಿದ್ದ ಹಾಗೆ ಮಾಡಕ್ಕೆ ಪ್ಲಾನ್ ಮಾಡಿದಾಳ. ನಿನ್ನೆ ನನ್ನ ಐಡೆಂಟಿಟಿನ ನಾಶ ಮಾಡಿದ್ಲು. ಇವತ್ತು ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದಾಳ ಅವಳು. ವಾರಸತ್ವದ ಹಕ್ಕನ್ನ ಅಧಿಕಾರನ ತಾನ್ ತಗೊಂಡು ನನ್ನ ಉಟ್ಟು ಬಟ್ಟೆಲಿ ನಡು ರೋಡ್ ಮೇಲೆ ನಿಲ್ಸ್ಬೇಕು ಅಂತ ನೋಡ್ತಿದ್ದಾಳೆ ಅವಳು. ಅಯ್ಯಯ್ಯೋ, ಹೀಗಾದ್ರೆ ಹೇಗಮ್ಮ? ಇಲಿಗೆ ಯಜಮಾನ್ಕೆ ಕೊಟ್ರೆ ತಲೆ ಎಲ್ಲ ಕೊರ್ದ್ಬಿಡ್ತು ಅನ್ನೋ ಹಾಗೆ ನೀನು ಆಗಿದ್ದಾಳೆ ಅಂತ ಸ್ವಲ್ಪ ಜಾಗ ಕೊಟ್ರೆ ನೀನ್ ಆಸ್ತಿನೇ ಹೊಡ್ಕೊಳ್ತಿದ್ದಾಳಲ್ಲಮ್ಮ. ಎಂತ ಮೋಸನಮ್ಮ. ಈ ದತ್ತು ನಡಿಲೇಬಾರ್ದಮ್ಮ. ನಡೆದ್ರೆ ನೀನು ಬೇಡ್ಕೊಂಡು ತಿನ್ಬೇಕು. ಹೌದಮ್ಮ, ಮೊದ್ಲೇ ಹೆಣ್ಣು ಹುಡುಗಿ, ದುಡ್ಡಲ್ಲೇ ಹುಟ್ಟು ಬೆಳ್ದವಳು ನೀನು. ಹೊಸ್ದಾಗ್ ಕಷ್ಟ ಪಡ್ಬೇಕು ಅಂದ್ರೆ ನಿನ್ಗೆ ಆಗಲ್ಲ. ಗಂಗಾ ಗಾಳಿ ಕೂಡ ನಿನ್ ಕಡೆ ಬರೋಕ್ ಬಿಡ್ಬೇಡ. ಅವಳೇನಾದ್ರೂ ಕಾಲಿಟ್ಬಿಟ್ರೆ ವಾಮನ ಬಲಿ ಚಕ್ರವರ್ತಿನ ತುಳಿದ ಹಾಗೆ ನಿನ್ನನ್ನು ಪಾತಾಳಕ್ ತಳ್ಬಿಡ್ತಾಳೆ. ಏನೋ ನಿನ್ ಸಹಾಯ ಕೇಳ್ದೆ ಅಂತ ನಿನ್ ಒಳ್ಳೇದಕ್ಕೆ ಬಂದು ಹೇಳಿದ್ದು. ಆಮೇಲೆ ನಿನ್ನಿಷ್ಟನಮ್ಮ. ನಾವು ಬರ್ತೀವಿ. ಬಾ ಚಂದ್ರಿಕಾ.